ಅಲ್ಲಿ ಆಂಧ್ರದಲ್ಲಿ ವೋಟಿಂಗ್ ಆಗಿರ್ತಕ್ಕಂಥದ್ದು ಸುಮಾರು 2 AM ವರೆಗೆ ವೋಟಿಂಗ್ ಆಗಿದೆ ಅಂತ ಹೇಳಿ ಯಾರು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಏನು ಪ್ರಭಾಕರ್ ಅವರು ಇದ್ದಾರೆ, ಅವ್ರ ಹಸ್ಬೆಂಡ್ ಬಹಳ ಸಿಸ್ಟಮೆಟಿಕ್ ಆಗಿ ಅನಲೈಸ್ ಮಾಡಿದ್ದಾರೆ. ಸುಮಾರು 2,500 ಬೂತ್ಗಳಲ್ಲಿ 17 ಲಕ್ಷ ವೋಟಿಂಗ್ ಆಗಿದೆ. 5.4% ಆಫ್ ವೋಟ್ ಶೇರ್. ಆ ರಾತ್ರಿ ಸಾಯಂಕಾಲ 6 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೆ ವೋಟಿಂಗ್ ಆಗಿದೆ ಅಂತ ಹೇಳಿ 2,500 ಬೂತ್ ನಲ್ಲಿ ತೋರಿಸಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ರೆ, ಇದು ಯಾರು ಬಿಜೆಪಿ ಉತ್ತರ ಕೊಡೋದೇ ಇಲ್ಲ. ಇದ್ರ ಬಗ್ಗೆ ಚರ್ಚೆನೇ ಆಗೋದಿಲ್ಲ ಈ ದೇಶದಲ್ಲಿ. 2 ಗಂಟೆವರೆಗೆ ಎಲ್ಲಿ ಪುಣ್ಯಾತ್ಮ ಎಲ್ಲಿ ವೋಟಿಂಗ್ ಆಗಿರ್ಬೋದು ದೇಶದಲ್ಲಿ ಆಗಿದ್ರೆ ಒಂದು ವಿಡಿಯೋ ರೆಕಾರ್ಡಿಂಗ್ ಕೂಡ ಇಲ್ಲ. ಅದಕ್ಕೆ 45 ಡೇಸ್ನ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಆಯ್ತು, 4,000 ಮತ ಪೆಟ್ಟಿಗೆಗಳು ಸುಟ್ಕೊಂಡೆ ಹೋಗ್ಬಿಟ್ಟು. ಅಲ್ಲ, ಕೆಲವು ಟೈಮ್ ಸ್ಟೇಟ್ ಸರ್ಕಾರ ಹೇಳ್ತೀವಲ್ಲ, ಅವರು ಬಹಳ ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ ಅಂತಕ್ಕಂಥದಕ್ಕೆ ಇವು ನಿದರ್ಶನಗಳಿದಾವೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಕೊಡಬೇಕಾಗತ್ತೆ. ಇದು ಕೇಳಿದ ತಕ್ಷಣ ಕೊಡೋದಿಲ್ಲ. ಕರ್ನಾಟಕ ಆಗಿಲ್ಲ, ನೀವು ಮಾಡಕ್ ಆಗಿರ್ಲಿಕ್ಕಿಲ್ಲ. ವೇರೆವರ್ ಯು ಡನ್ ಯು ಥಾಟ್ ಯು ಮೇಡ್ ಬಿ ವಿನಿಂಗ್ ಇನ್ ಕರ್ನಾಟಕ, ಯು ನಾಟ್ ಟ್ರೈನ್ ಅಂತ ಹೇಳ್ಬೋದು ನಾವು ಅಷ್ಟೇ. ಕಾಂಗ್ರೆಸ್ಗೆ ಕೇಳಬಹುದು. ಕಾಂಗ್ರೆಸ್ ಎಲ್ಲಿ ಗೆಲ್ತದಲ್ಲ ಅಲಿಗೇಷನ್ ಮಾಡೋದಿಲ್ಲ, ಬಿಜೆಪಿ ಗೆದ್ದಲ್ಲ ಅಷ್ಟೇ ಕಾಂಗ್ರೆಸ್ ಅಲಿಗೇಷನ್ ಮಾಡುತ್ತಂದ್ರೆ ಪರ್ಫೆಕ್ಟ್ ಅಲ್ಲ. ನಾವು ಮಾತನಾಡ್ತಕ್ಕಂಥದ್ದು ಯಾವುದೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಕೊಡ್ತಾ ಇದೀವಿ. ಅಲಿಗೇಷನ್ಸ್ ಆರ್ ಮೇಡ್ ಎವ್ರಿ ಅಲ್ಲ, ನಾವು ಎಲ್ಲ ಅಲಿಗೇಷನ್ಸ್ಗಳು ಪೊಲಿಟಿಕಲ್ ಪಾರ್ಟಿಗಳು ಮಾಡಿರ್ತಾವೆ ಸರಿ ಅಂತ ಹೇಳ್ತಲ್ಲ. ನಾವು ಅಲಿಗೇಷನ್ ಮಾಡ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅದೇ ಕೇಳ್ತಿದ್ವಿ. ನೀವು ಮಹಾರಾಷ್ಟ್ರನಲ್ಲಿ SIR ಮಾಡಬೇಕು, ಎಲ್ಲಿದೆ? ನಾವೀಗ ಅದ್ರ ಬಗ್ಗೆ ಮಾತಾಡೋದಾಗಿಲ್ಲಲ್ಲ. ಈ ಕೋರ್ಟಿಗೆ ಪವರ್ ಯಾಕೆ ತೆಗೆದ್ರಿ? ಯಾಕೆ CJ ಇರಬೇಕಲ್ಲ? ಎಲೆಕ್ಷನ್ ಕಮಿಷನ್ ಮಾಡೋಂಥ ಸಂದರ್ಭದಲ್ಲಿ CJ ಇರಬೇಕಾಗಿತ್ತು. ಯಾಕೆ ತೆಗೆದ್ರಿ? ಯಾಕೆ ನೀವು? ಯಾವ ಈ ದೇಶದ ಪ್ರಧಾನಮಂತ್ರಿ ಅವರು, ಎಲ್ಲಾ ಪ್ರಧಾನಮಂತ್ರಿಗಳು ಬಂದ್ರೆ ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಅಂತಕ್ಕಂಥ ಒಂದು ಅಕೌಂಟ್ ಇದ್ದೇ ಇದೆ, ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಅಕೌಂಟ್ ಇದೆ. ನೀವು ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಅಕೌಂಟ್ ಬಿಟ್ಕೊಂಡು ನೀವು ಒಂದು ಟ್ರಸ್ಟ್ ಮಾಡ್ಕೊಂಡು, ಆ ಟ್ರಸ್ಟಿಗೆ ನೀವೇ ಆಗಿ, ರಾಜನಾಥ್ ಸಿಂಗ್ ಅವರಾಗಿ, ಅಮಿತ್ ಶಾ ಸಾಹೇಬರಾಗಿ ನೀವೊಂದು ರೊಕ್ಕ ತಗೊಳ್ತೀರಿ. ಆ ರೊಕ್ಕಕ್ಕೆ ನೀವು ಇವತ್ತು ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಡಂಗಿಲ್ಲ ಅಂತಂದ್ರೆ ಮತ್ತೆ ಇನ್ನೇನ್ ಮಾಡ್ಬೇಕು? ಯಾಕೆ ಕೊಡಬಾರ್ದು ಉತ್ತರ ಅಂತ ಕೇಳಿ ಪ್ರಶ್ನೆ. ನೀವು ಈ ದೇಶದ ಪ್ರಧಾನಮಂತ್ರಿ ಆಗಿ ನೀವೇ ಒಂದು ಟ್ರಸ್ಟ್ ಮಾಡ್ಕೊಂಡು ಸುಮಾರು 20,000 ಕೋಟಿ ತಗೊಂಡು ನೀವು ಉತ್ತರ ಕೊಡೋದಲ್ಲ ಅಂತಂದ್ರೆ ಇದಕ್ಕೇನು ವ್ಯಾಲ್ಯೂ ಇದೆ ಈ ದೇಶದ ವ್ಯವಸ್ಥೆಯಲ್ಲಿ? ವೈ ಈಸ್ ಹೆಸಿಟೇಟಿಂಗ್? ಪಾರ್ಲಿಮೆಂಟ್ ನಲ್ಲಿ ಪ್ರಶ್ನೆ ಕೇಳಬಾರ್ದು. 20,000 ಕೋಟಿ ದೇಶದ ಜನ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಕೊಟ್ಟಿರ್ತಕ್ಕಂಥ ದುಡ್ಡನ್ನ ಕೇಳಬಾರ್ದು ಅಂತಂದ್ರೆ ಇದು ಯಾವ ಧರ್ಮ ಹೇಳಿ? ಈ ತರದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನ ಪ್ರಶ್ನೆ ಕೇಳಬಾರ್ದ? ಯಾರ ರೊಕ್ಕ ಯಾರ್ದದು? ಅದಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತದೆ ಇದಕ್ಕೆಲ್ಲ ನೀವು ಪರಿವ್ಯೂ ಇಲ್ಲ, ಕೇಳೋಕೆ ಪರಿವ್ಯೂ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಮತ್ತೆ ಇನ್ನೇನು ಈ ದೇಶದಲ್ಲಿ ಏನ್ ಮಾಡ್ಬೇಕು ಹೇಳಿ ನೀವು? ಈ ತರದ ಕಾನೂನುಗಳು ಬಂದಾದ್ಮೇಲೆ ಅದಕ್ಕೆ ಸಮರ್ಥನೆ ಸುಪ್ರೀಂ ಕೋರ್ಟ್ ಕೂಡ ಹೇಳ್ಬಿಡ್ತೀವಿ, ಡೋಂಟ್ ಹ್ಯಾವ್ ರೈಟ್ ಅಂತಂದ್ರೆ ಏನ್ ಅರ್ಥ? ಮತ್ತೆ ಯಾರು ಕೇಳ್ಬೇಕು? ಆ ದುಡ್ಡು ಎಲ್ಲೋಗಿದೆ ಅಂತ ಈಗ ಪಾರ್ಲಿಮೆಂಟ್ನ ಕೇಳಂಗಿಲ್ಲ, ಪಾರ್ಲಿಮೆಂಟ್ನ ಕ್ವಶನ್ ಹಾಕಂಗಿಲ್ಲ. ಇವರೆಲ್ಲ ಲೆಕ್ಕ ಪಕ್ಕ ಕೇಳ್ಕೊಂಡ್ ಕುಂದಿರ್ತಾರೆ. 70 ವರ್ಷದ ಬಿಡ್ರಿ ಸ್ವಾಮಿ, ನೀವು ಮೊನ್ನೆ ತಗೊಂಡ್ರದ್ದು 20,000 ಕೋಟಿ ಲೆಕ್ಕ ಕೊಡ್ರಿ. ಫಸ್ಟ್ ನಿಮ್ಮ ಅಕೌಂಟಿಗೆ ಏನ್ ದುಡ್ಡು ತಗೊಂಡ್ರಿ, ಅಕೌಂಟಿನ ದುಡ್ಡು ಕೇಳ್ರಿ. ಕೊಡೋದಲ್ಲ ಅವ್ರು. ಮಾತಾಡ್ರಿ, ನಮ್ಮ ವಿರುದ್ಧ ಮಾತಾಡ್ತಾರ ಅವ್ರು. ಸಂತೋಷ್ ಲಾಡೋದು ಕಲ್ಗಟ್ಟಿಗೆ ಬಿಟ್ಟು, ಗಟಾರು ರಸ್ತೆಗಳು ಬಿಟ್ಟು ಮಾತಾಡ್ತಾನೆ, ಈ ತರ ಹೇಳ್ಬಿಡ್ತಾರೆ. ಅವ್ರಿಗೆ ಪ್ರಶ್ನೆಗಳಿಗೆ ಯಾವತ್ತು ಉತ್ತರ ಕೊಡಲ್ಲ. ನೀವು ಕೇಳಿ ನೋಡಿ, ಯಾವ್ದನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರೆ ವಿಲ್ ಬಿ ವೆರಿ ಹ್ಯಾಪಿ. ಕೊಡಲ್ಲ ಅವರು.